ಗೊತ್ತಾಯ್ತು ಯಾರಿಲ್ಲ ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ. ಓಕೆ, ನೀವೇ ಈ ಇರಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇವತ್ತೆಲ್ಲ ಸೇರಿರೋದು ಸೂತ್ರಧಾರಿ ಚಿತ್ರದ ಒಂದು ಸಕ್ಸಸ್ ಮೀಟ್ ಸಮಾರಂಭಕ್ಕೆ. ನಾನು ಯಾವಾಗಲೂ ರಿಲೀಸ್ ಆದ್ಮೇಲೆ ಕೇಳ್ತಾ ಇದ್ದೆ, ಎಲ್ರಿಗೂ ಕೇಳ್ತೀನಿ ನಮ್ಮ ಪಿಕ್ಚರ್ ಆದ್ರಿಂದ, ಅವ್ರನ್ನೂ ಕೇಳ್ತಾ ಇದ್ದೆ. ಪಾಪ ಅವರು ಸಿನ್ಸಿಯರ್ ಉತ್ತರ ಕೊಡ್ತಾ ಇದ್ರು, ಅಣ್ಣ ಎಲ್ಲ ರೆಡ್ ಆಗಿದೆ ಅಂತಂದ್ರು. ಏನು ಗುರುವೆ ಇದು ಕಾಶ್ಮೀರಲ್ಲಿ ನೋಡಿ ಅಲ್ಲಿ ರೆಡ್ ಅಂತ ಹೇಳ್ತೀರ, ನೀವು ವಾಪಸ್ ರೆಡ್ ಅಂತ ಹೇಳ್ತಿದ್ರಿ, ಹೆಂಗೆ ಏನು ಅಂತೆಲ್ಲ ಅಂದೆ. ಇಲ್ಲ ಎಲ್ಲ ಫುಲ್ಲು ಎಲ್ಲಾನು ಸೀಟೆಲ್ಲ ಫುಲ್ ಆಗ್ತಾ ಇದೆ, ಹಾಗಾಗಿ ಖುಷಿ ಆಯಿತು. ಎಲ್ಲಿ ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು ಸಿಂಗಲ್ ಸ್ಕ್ರೀನ್ ಅಲ್ಲ, ಅದು ಮಲ್ಟಿಪ್ಲೆಕ್ಸ್ ಅಲ್ಲಿ ಅಂತೇಳಿ. ನಮಗೆ ಬರೋದೇ ಇಲ್ವಲ್ಲ ಗುರುವೆ, ಅದಾದ ಬೇರೆ ಹಂಚ್ಕೊಂಡ್ಬಿಡ್ತಾರಲ್ಲ ದುಡ್ಡು ಅಂತ ಹೇಳಿದೆ. ಹೌದು, ಏನು ಮಾಡೋಕ್ಕಾಗಲ್ಲ, ಬಟ್ ಪಿಕ್ಚರ್ ಮಾಡಿಬಿಟ್ಟಿದ್ದೀವಿ, ಅದನ್ನ ನಾವು ಎಲ್ಲನೂ ಅನುಭವಿಸ್ಬೇಕಲ್ಲ ಅಂತಂದ್ರು. ಸೊ ಎನಿವೇ, ಚಂದನ್ ಅವರು ಫಸ್ಟ್ ಹೀರೋ ಆಗಿ ಅಭಿನಯಿಸಿದ್ದ ಚಿತ್ರ ಒಂದು ಸಕ್ಸಸ್ ಕಂಡಿದೆ. ಭಾಳ ಖುಷಿ ಆಯಿತು ಚಂದನ್ ಸರ್. ನಾನು ರಿಲೀಸ್ ದಿವಸ ನಾನು ಅವರೆಲ್ಲ ಮಧ್ಯಾಹ್ನ ಮಾತಾಡ್ತಿರ್ಬೇಕಾದ್ರೆ ಒಂದಷ್ಟು ನನಗೆ ಗೊತ್ತಿರೋದೆಲ್ಲ ಒಂದಷ್ಟು ಅವ್ರಿಗೆ ಅಡ್ವೈಸ್ ಅಂತ ಹೇಳಲ್ಲ, ನಾನು ಹೇಳಿದೆ ಅವ್ರಿಗೆ, ಸರ್ ನೀವು ತುಂಬ ಚೆನ್ನಾಗಿ ಬೆಳಿತೀರಿ, ಬೆಳೆದಾಗ ಎಲ್ಲ ಪ್ರೊಡ್ಯೂಸರ್ಸ್ಗೂ ಸಿಂಪಲ್ ಆಗಿ ಸಿಗೋ ಥರ ಇರಿ ಸರ್ ಅಂತ ಹೇಳಿದ್ದೆ. ಹಿಂದೆ ಬೇರೆ ಹೀರೋಗೂ ಹೇಳಿದ್ದೆ ನಾನು, ಅದು ಆಗಲಿಲ್ಲ, ನಿಮ್ಮ ಮುಖಾಂತರ ಆಗಲಿಲ್ಲ. ಅಂದರೆ ಎಲ್ಲರಿಗೂ ಕೈಗೆ ಸಿಗೋ ಥರ ಇರಬೇಕು ಒಬ್ಬ ಹೀರೋ ಆದವರು. ಆಮೇಲೆ ಎಲ್ಲ ಜಾನರ್ ಸಿನಿಮಾಗಳು ಮಾಡಬೇಕು, ಅವತ್ತು ಹೇಳಿದ್ದೆ ನಾನು ನಿಮಗೆ, ಅದನ್ನು ಮುಂದುವರಿಸಿ ಅಂತ ಹೇಳ್ತಾ. ಸೊ ನವರಸನ್ ಅವ್ರಿಗೆ ಸದಾ ಯಾವಾಗಲೂ ಕೂಡ ಪತ್ರಕರ್ತರು, ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲನೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರ್ತೀರಿ, ಏನೇ ಕೆಲಸ ಮಾಡಿದ್ರು ಕೂಡ. ಮತ್ತೊಮ್ಮೆ ಇಡೀ ತಂಡಕ್ಕೆ ಒಂದು ಸಕ್ಸಸ್ ಆಗಿದ್ದಕ್ಕೆ ಒಂದು ಖುಷಿ ಆಗಿದೆ ಅಂತ ಹೇಳ್ತಾ, ಯಾವುದೇ ಸಮಾರಂಭ ಆದರೂ ಕೂಡ ನಮ್ಮ ರಾಜೇಶ್ ಸರ್ ಬರ್ತಾರೆ, ಸಂಜಯ್ ಗೌಡ್ರು ಬರ್ತಾರೆ, ಅವ್ರಿಗೆಲ್ಲ ವಿಶ್ ಮಾಡೋಕ್ಕೆ, ಚೇತನ್ ಗೌಡ್ರು ಬರ್ತಾರೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಇನ್ನೇನು ಬರೋ ಟೈಮು ಸ್ವಲ್ಪ ಲೇಟಾಗಿ ಬರ್ತಾರೆ, ಅವರೇ ಎಂಟೈರ್ ಕರ್ನಾಟಕ ರಿಲೀಸ್ ಮಾಡಿ ಆ ಸಿನಿಮಾನ. ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಒಂದು ಸ್ಮಾಲ್ ವಿಡಿಯೋ ಇದೆಯಂತೆ, ಅದು ನೋಡ್ಕೊಂಡು ಬಂದಾದ್ಮೇಲೆ ಇದನ್ನ ಇಂಟ್ರೊಡಕ್ಷನ್ ಅಷ್ಟೇ ಹೇಳಿದ್ರು, ಅಷ್ಟು ಮಾಡಿಕೊಟ್ಟು ಏನೇ ಬಾಕಿ ಎಲ್ಲ ನವರಸನ್ನೇ ಮುಂದುವರಿಸ್ತಾರೆ. ಸರ್ ಚಂದನ್ ಸರ್, ಇನ್ನೊಂದಿತ್ತು, ನಿಮ್ಮದು ವಿಡಿಯೋ ಎಲ್ಲ ಕಡೆ ಒಂದು ವೈರಲ್ ಆಗಿತ್ತು, ಅಳತಿರೋದು ಏನೋ ಪೂಜೆಗೆಲ್ಲ ಹೋದಾಗ. ಅದು ಯಾಕೆ ಏನು ಅಂತ ಗೊತ್ತಾಗಿಲ್ಲ. ನೀವು ನಿಮ್ಮದು ಭಾಷಣದ ಅಥವಾ ನಿಮ್ಮ ಮಾತಿನ ಸಮಯದಲ್ಲಿ ಅದೊಂಚೂರು ಕ್ಲಾರಿಫಿಕೇಶನ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಕಾರ್ತಿಕ್ ಪ್ಲೇ ಮಾಡಿಬಿಡಿ. ಎಲ್ಲ ಇಡೀ ಚಿತ್ರತಂಡ ಇಷ್ಟಪಟ್ಟು ಮಾಡಿ ತಂದು ನಿಮ್ಮ ಹತ್ರ ಆಗಿದಾಗ, ನೀವು ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದ್ದಾಗ 100% ಬೆಂಡ್ ತಟ್ಟಿ ಮುಂದೆ ಕಲಿಸಿದ್ದೀರಾ. ಅದೇ ಒಂದು ಸಾಲಿನಲ್ಲಿ ನಮ್ಮ ಸೂತ್ರಧಾರಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನನಗೆ ಮೀಡಿಯಾ ಕಡೆಯಿಂದ. ಯಾಕಂದರೆ ನೋಡಿ, ನಾನು ಇದೇನೋ ಇದ್ದೀನಿ, ನಾನು ಅಂದರೆ ಏನು ಗೊತ್ತಾ, ಈಗ ಸೀನಿಯರ್ ನಮ್ಮ ವಾಸಣ್ಣ ಅಂತವರೆಲ್ಲ ಏನಾದ್ರು ತಪ್ಪುಗಳಿದ್ದಾಗ ಕರೆದು ನನಗೆ ಕಿವಿಯಲ್ಲಿ ಹೇಳ್ತಾರೆ, ಇಲ್ಲ ಈ ತಪ್ಪುಗಳಿದೆ, ಇಲ್ಲ ಇದು ಈ ಥರ ಮಾಡಬಾರ್ದಾಯ್ತು. ನಾನು ಎಲ್ಲ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ದಮಯಂತಿ, ರಾಕ್ಷಸಿ ಎಲ್ಲದರಲ್ಲೂ ಅವ್ರು ಸಜೆಷನ್ ಮಾಡಿದ್ರು. ಬಟ್ ಈ ಸಿನಿಮಾನೂ ಅವರು ಕರೆದು ಹೇಳಿದ್ರೆ, ಇಲ್ಲ ಒಳ್ಳೆ ಪ್ರಯತ್ನ ಚೆನ್ನಾಗಿದೆ ಅಂತ. ಯಾಕಂದರೆ ಒಂದು ಅಪ್ರಿಷಿಯೇಷನ್ಸ್ ಏನಿದೆಯಲ್ವಾ, ನಮ್ಮ ಮೀಡಿಯಾ ಆದಮೇಲೆ ನೆಕ್ಸ್ಟ್ ಜನ ಅಪ್ರಿಷಿಯೇಷನ್ಸ್ ನೀವು ನೋಡಿದ್ರಿ, ತುಂಬ ಅದ್ಭುತವಾಗಿ ಆಗ್ತಿದೆ. ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ತುಂಬ ಚೆನ್ನಾಗಿ ಕಲೆಕ್ಷನ್ಸು ಪಿಕಪ್ ಆಗ್ತಿದೆ. ಒಂದು ಹೊಸ ಹೀರೋಗೆ ಈ ಲೆವೆಲ್ಗೆ ಕಲೆಕ್ಷನ್ಸ್ ಈಗ ಓಪನ್ ಆಗಿ ಬರ್ತಾ ಇರೋದು ನಿಜವಾಗ್ಲೂ ರೇಟು. ಬಟ್ ನಮ್ದೇನಂದ್ರೆ 200 ಚಿತ್ರಮಂದಿರಗಳಿಗೆ ಇನ್ನೂ ಜಾಸ್ತಿ ಸಿನಿಮಾ ಥಿಯೇಟರ್ಗಳಲ್ಲಿ ಹಾಕ್ಬಿಟ್ಟಿದ್ವಿ ಸಿನಿಮಾ. ಬಟ್ ಇವಾಗ ಏನಾಗ್ತಿದೆ, ಎಲ್ಲ ಥಿಯೇಟರ್ಸ್ನ ಸ್ವಲ್ಪ ಈ BNC ಸೆಂಟರ್ಸ್ನೆಲ್ಲ ಕಮ್ಮಿ ಮಾಡಿ ಬರೀ ಮಲ್ಟಿಪ್ಲೆಕ್ಸ್, ಸೆಕೆಂಡ್ ವೀಕಿಂದ ಮಲ್ಟಿಪ್ಲೆಕ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್. ಯಾಕಂದರೆ ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ಚೆನ್ನಾಗಿದೆ, ಅದಕ್ಕೆ ಎಲ್ಲ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಏನಿದೆಯೋ ಅದನ್ನು ಇದು ಮಾಡಿಕೊಂಡು ಸಿಂಗಲ್ ಥಿಯೇಟರ್ ಕಮ್ಮಿ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವರು ಅಷ್ಟೇ, ನಾನು ಅವತ್ತಿನ ಹೇಳ್ತಿದ್ದೆ, ಬ್ರದರ್ ಫ್ರಮ್ ಅನದರ್ ಮದರ್ ಥರ ಪ್ರತಿಯೊಂದು ಹೀರೋ ಆಗದೆ ಒಂದು ನಮ್ಮ ಬ್ರದರ್, ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಪ್ರತಿಯೊಂದು ಕಡೆನೂ ಅವರು ನಿಂತು ಈ ಸಿನಿಮಾ ನೋಡಿ ಹೀರೋ ಆಗಿ ಬಂದಾಗ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ. 100% ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ. ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಒಂದು ಸಪೋರ್ಟಾಗಿ ನಿಂತವರು ನಮ್ಮ ಸಂಜಯ್ ಗೌಡ್ರು, ನಮ್ಮ ರಾಜೇಶ್ ಸರು, ಮತ್ತು ಇನ್ನೂ ಕೆಲವು ಸ್ನೇಹಿತರು, ರಮೇಶ್ ರೆಡ್ಡಿ ಸರ್ ಆಗ್ಬೋದು, ಇನ್ನು ಸುಮಾರು ಸ್ನೇಹಿತರುಗಳು ನನಗೆ ಸಪೋರ್ಟಾಗಿ ನಿಂತು, ಅಂದರೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೈಯಲ್ಲಿ ಏನೇನೆಲ್ಲ ಸಪೋರ್ಟ್ ಮಾಡೋಕ್ಕಾಗತ್ತೆ ಎಲ್ಲರೂ ಒಂದು ಕೈ ಹಾಕಿ ಸಪೋರ್ಟ್ ಮಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ PRO ವೆಂಕಟೇಶ್ ಅಣ್ಣನಿಗೆ ಮಾತ್ರ. ಯಾಕಂದರೆ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದು ಪ್ರತಿಯೊಂದು ಏನೇನು ಬೇಕು, ನನಗೆ ಯಾವ ಥರ ಬೇಕು ಎಲ್ಲ ಪ್ರತಿಯೊಂದು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆಂಕಟೇಶಣ್ಣ. ಹಾಗೆ ಇನ್ನು ನಮ್ಮ ಎಲ್ಲ ಟೆಕ್ನಿಷಿಯನ್ ಟೀಮ್ಸು ಪ್ರತಿಯೊಬ್ಬರು, ಅಂದರೆ ನಾನು ಹೇಳ್ತಾ ಇರೋದು ಪ್ರತಿ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟಿಂದ, ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟ್ ಅವರು ಈ ಇಡೀ ಸಿನಿಮಾಗೆ ತುಂಬ ಶ್ರಮ ವಹಿಸಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಲಿರಿಕ್ಸಿಸ್ಟ್ ವಿಜಯೇಶ್ವರ್ ಬಂದಿದ್ದಾರೆ,
ಈ ಸೂತ್ರಧಾರಿ ಸಾಂಗ್ ಎಲ್ಲ ಕಡೆ ಮಲ್ಟಿಪ್ಲೆಕ್ಸಲ್ಲಿ ಹೋದ್ರು ಆ ಸಾಂಗ್ಗೆ ಎಲ್ಲ ಕಡೆ ಗುಣಗ್ತಾ ಇದೆ. ಸೂತ್ರಧಾರಿ ತುಂಬ ದೊಡ್ಡ, ನನಗೆ ಖುಷಿ ಕೊಟ್ಟಂಥ ಸಾಂಗ್, ಅದು ದೊಡ್ಡ ಹಿಟ್ಟು ಆಗಿದೆ. ಥ್ಯಾಂಕ್ ಯು ವಿಜಯೇಶ್ವರ್. ಮತ್ತು ಇನ್ನು ನನ್ನ ಎಲ್ಲ ಚಿತ್ರತಂಡ ಕಿರಣ್, ಪಾಪ ಫಸ್ಟು ಸಿನಿಮಾ ನಂಬಿ ಕೊಟ್ಟಿದ್ದೀನಿ, ಬಟ್ ಅವನು ಉಳಿಸ್ಕೊಂಡಿದ್ದಾನೆ. ನಿಜವಾಗ್ಲೂ ಹೇಳ್ತೀನಿ, ಅಂದರೆ ನನಗೆ ಸಿನಿಮಾ, ಯಾಕಂದ್ರೆ ನೋಡಿ, ಒಂದು ಸಿನಿಮಾ ಆಗೋದ್ಮೇಲೆ ಒಂದು ಟೀಮು ಸಿನಿಮಾ ಮುಗ್ದೋದ್ಮೇಲೆ ಅವರೊಂದು ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಥರ 4 ಜನ 4 ಕಡೆ ಆಗೋಗಿರ್ತಾರೆ. ಬಟ್ ನಮ್ಮ ಟೀಮು ಫಸ್ಟ್ ಡೇ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಹೆಂಗೆ ಇತ್ತೋ ಅದೇ ಥರ ನಾವು 4 ಜನ ಹಂಗೆ ಇದ್ದೀವಿ. 4 ಪಿಲ್ಲರ್, ಹೀರೋ ಹೀರೋಯಿನ್ನು, ಡೈರೆಕ್ಟ್ರು, ಪ್ರೊಡ್ಯೂಸರ್, 4 ಜನ ಹಂಗೆ ಪಿಲ್ಲರ್ಸ್ ಆಗಿ ನಿಂತಿದ್ದೀವಿ. ಮಧ್ಯದಲ್ಲೂ ಕೆಲವರು ಬಂದವರು ಹೋದವರು, ಅದು ಬೇರೆ. ಬಟ್ ಈ 4 ಜನ ಮೇನ್ ಪಿಲ್ಲರ್ಸ್ ಮಾತ್ರ ಹಂಗೆ ನಿಂತಿದ್ದಾರೆ. ಅದಕ್ಕೆ ಕಿರಣ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ ನೆಕ್ಸ್ಟು. ಈ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾನೆ. ಆಲ್ ದಿ ಬೆಸ್ಟ್ ಕಿರಣ್ ನಿನಗೂ. ಆಮೇಲೆ ನನ್ನ ವೈಫ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಎಲ್ಲದಕ್ಕೂ ಪಾಪ ನಿಂತು ಸಪೋರ್ಟ್ ಮಾಡಿ ನನ್ನ ಮುಂದೆ ತಳ್ಳಿದ್ದಾರೆ. ಎಲ್ಲಿಗೆ ಎಷ್ಟು ಗಂಟೆಗೆ ಹೋದರೂ ಕೇಳಲ್ಲ, ಎಷ್ಟು ಗಂಟೆಗೆ ಬಂದರೂ ಕೇಳಲ್ಲ, ಹೋಗು ಆರಾಮಾಗಿ ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಅಂತ ಹೇಳಿ ಇದು ಮಾಡಿದ್ದಾರೆ. ಆಮೇಲೆ ನನ್ನ ಟೀಮು ಎಂಟೈರು, ಕಾರ್ತಿಕ್ ಮತ್ತು ನೀಲು, ಬಸವರಾಜು, ಪ್ರತಿಯೊಬ್ಬರು, ಜ್ಯೋತಿ, ಎಲ್ಲ ನನ್ನ ಟೀಮು ಅಷ್ಟೇ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದಾರೆ ಪಾಪ ಸಿನಿಮಾ ರಿಲೀಸ್ ಟೈಮಲ್ಲಿ. ಎಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಬೇರೆ ವಿಷಯ ಅಷ್ಟೇ ಇಷ್ಟ ಆಗಿದೆ. ಚಂದನ್ ಬ್ರೋ ದಯವಿಟ್ಟು ಬನ್ನಿ. ತಪ್ಲಾ ನಾಣಿಯವರು ಅಷ್ಟೇ ವೆರಿ ಇಂಪಾರ್ಟೆಂಟು, ಒಳ್ಳೆ ಪಾತ್ರನ ಪೋಷಿಸಿದ್ದಾರೆ. ಇಡೀ ಸಿನಿಮಾದಲ್ಲಿ ಒಳ್ಳೆ ಮಾರ್ಕ್ಸ್ನ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ತಪ್ಲಾ ನಾಣಿ ಸರ್. ಅಪ್ಪು, ಸಂಜಯ್ ಗೌಡ್ರು. ನಮ್ಮ ಸಿನಿಮಾಗೆ ಎಲ್ಲ ಕಡೆ ಹೋಗ್ತಿದ್ವಿ, ನೀವು ಹೀರೋಗೆ ಲಾಂಚ್ ಆಗಿದ್ದು, ಪ್ಲಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ. ಮೊದಲಿಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಸೂತ್ರಧಾರಿ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನಮ್ಮ ಕೈ ಹಿಡಿದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನವರಸನ ಅವ್ರಿಗೆ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನಾನೇನು ಅಂದ್ಕೊಂಡಿದ್ದೆ ಅದನ್ನು ಅವ್ರು 100% ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಅವ್ರ ಜೊತೆ ನಿಂತಿರ್ತೀನಿ. ಅವ್ರು ಫಸ್ಟ್ ಡೇ ನನಗೆ ಕಮಿಟ್ಮೆಂಟ್ ಕೊಡಬೇಕಾದಾಗ ನಮ್ಮ ಸಿನಿಮಾ ನಾನು ಎಲ್ಲರಿಗೂ ರೀಚ್ ಮಾಡಿಸ್ತೀನಿ. ನಾನು ಪಬ್ಲಿಸಿಟಿ ಮಾಡೋದ್ರಲ್ಲಿ ನನಗೆ ಅವ್ರು PhD ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಮಾರ್ಕೆಟ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಯಾವ ಜಾಗದಲ್ಲಿ ದುಡ್ಡು ಹಾಕಬೇಕು, ಎಲ್ಲಿ ದುಡ್ಡು ಹಾಕಬಾರ್ದು, ಅದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ನೀವೊಂದು ಸ್ಕೂಲ್ಗೆ ಓಪನ್ ಮಾಡ್ಬೋದು ಸಿನಿಮಾ ಮಾಡೋದು ಹೆಂಗೆ ಅಂತ. ಸೊ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ಗಳು ಬಂದು ಜಾಯ್ನ್ ಆಗ್ತಾರೆ. ನಿಜವಾಗ್ಲೂ ಸರ್, ನೀವು ತಮಾಷೆ ಮಾಡ್ತೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ನಮ್ಮ ಕಿರಣ್ ಅವರು, ದಾಸ್ ಸರ್, ಅದಾದಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು ಫಸ್ಟ್ ಡೇಯಿಂದ ತುಂಬ, ಆಮೇಲೆ ಸಂಜಯ್ ಗೌಡ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಆ್ಯಂಡ್ ನಮ್ಮ ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ. ಆ್ಯಂಡ್ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಒಳಗಡೆನೂ ಕೆಲಸ ಮಾಡಿದ್ದಾರೆ. ಅವರು ಒಬ್ಬರು ಆರ್ಟಿಸ್ಟಿಕ್ ಅವ್ರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದು ಅಪ್ಲಿಫ್ಟ್ ಆಗಿದೆ ಆ ಕ್ಯಾರೆಕ್ಟರ್. ನಮ್ಮ ಪೊಲೀಸ್ ಕ್ಯಾರೆಕ್ಟರ್ಗೆ ಒಂದು ವಾಯ್ಸ್ ಓವರ್ ಕೊಟ್ಟಿರೋದು. ಆ್ಯಂಡ್ ಕಾರ್ತಿಕ್ ಬಂದ್ಬಿಡ್ಬೇಕು, ಆ್ಯಕ್ಚುಲಿ ನಿಜವಾಗ್ಲು ಕರೀಲೇಬೇಕು ನಮ್ಮ ಟೀಮ್ನೆಲ್ಲ ಸ್ಟೇಜ್ ಮೇಲೆ. ಹಾಂ, ಕೆಂಪ ಆ್ಯಂಡ್ ವಿಜಯೇಶ್ವರ್ ಅವರು ಬಂದ್ಬಿಟ್ಟಿದ್ದಾರೆ ಇಟ್ಟು ಪ್ಲೀಸ್. ಆ್ಯಂಡ್ ನನಗೆ ಈ ಕಡೆ ಒಂದು ಸೊ ಸಿನಿಮಾ ರಿಲೀಸ್ ದಿವಸ ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಎಮೋಷನಲ್ ಫೀಲ್ ಆಗಿಬಿಟ್ಟಿದ್ದೆ. ನಾನು ಅವತ್ತು ನನ್ಗೆ ಮಾತಾಡೋಕ್ಕೇನೆ ಆಗ್ತಾ ಇರಲಿಲ್ಲ, ನಾನು ಯಾರ ಜೊತೆನೂ ಮಾತಾಡಿಲ್ಲ ಅವತ್ತು ಬೆಳಗ್ಗೆಯಿಂದನೂ. ಸೊ ಫಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ 2010ನೇ ಇಸ್ವಿ ನಾನು ಬೆಂಗಳೂರಿಗೆ ಬಂದಿದ್ದು. ಫಸ್ಟ್ ನಾನು ಬಂದಾಗ 2010 ಫಸ್ಟ್ ಟೈಮು ಗರ್ಭಗುಡಿ ಒಳಗಡೆ ನನಗೆ ಬರೋಕ್ಕೆ ಹೇಳಿದ್ರು. ಅದ್ರ ಮುಂಚೆನೂ ಹೋಗಿದ್ದೀನಿ ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ. ಬಟ್ 15 ವರ್ಷದ ನಂತರ ಗರ್ಭಗುಡಿ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅಳು ತಡೆಯೋಕ್ಕಾಗಿಲ್ಲ. ಈಗಲೂ ನನಗೆ ತುಂಬ ಎಮೋಷನ್ ಫೀಲ್ ಆಗ್ತಾ ಇದೆ. ಇಷ್ಟು ವರ್ಷ ಆಯಿತು ನಾನು ನಿನ್ನ ಮುಂದೆ ಬರೋಕ್ಕೆ, ಈ ಒಂದು ಸ್ಥಾನಕ್ಕೆ ನಿಲ್ಲಿಸ್ಕೊಳ್ಳೋಕ್ಕೆ ಅಂತ ತುಂಬ ಎಮೋಷನಲ್ ಫೀಲ್ ಆಯಿತು. ಅದಾದಮೇಲೆ ಅಲ್ಲಿಂದ ನಡ್ಕೊಂಡು ಥಿಯೇಟ್ರಿಗೆ ಬಂದ್ವಿ. ನರ್ತಕಿಗೆ ಕಟ್ಔಟ್ ನೋಡಿದೆ.
ಇವ್ರನ್ನ ತಪ್ಕೊಂಡೆ ಒಂದ್ಸಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ನನ್ನ ಎಂಟೈರ್ ಜರ್ನಿ ನೆನಪಾಯ್ತು. ನಾನು ಊರು ಬಿಟ್ಟು ಬಂದಿದ್ದು ಅಲ್ಲಿಂದ. ಸೊ ಅದೆಲ್ಲ ನೆನೆಸ್ಕೊಂಡು ನನಗೆ ತುಂಬ ಎಮೋಷನಲ್ ಫೀಲ್ ಆದೆ. ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು. ಆ್ಯಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೆ ಯಾರ್ಯಾರು ಸಿನಿಮಾ ಆಲ್ರೆಡಿ ನೋಡಿದ್ದೀರಾ, ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ದೀರಾ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಆದಷ್ಟು ಬೇಗ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಯಾಕಂದ್ರೆ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಮಜಾನೇ ಬೇರೆ. ತುಂಬ ಚೆನ್ನಾಗಿ ಹಿಡಿಸಿದೆ ಎಲ್ಲರಿಗೂ. ನನಗೆ ಒಂದು ಥಿಯೇಟ್ರಲ್ಲಿ ವಿಸಿಟ್ಗೆ ಹೋದಾಗ ಇಬ್ಬರು ಲೇಡೀಸ್ ಬಂದರು, ಫೋಟೋ ತೆಗೆಸ್ಕೊಳಕ್ಕೆ ನನ್ನ ಹತ್ರ ಬಂದರು. ನಾನು ಅವ್ರಿಗೆ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿಮ್ಮ ಅಂತಂದೆ. ನಾವು ನೆನ್ನೆನೇ ನೋಡಿದ್ವಿ ಅಂತಂದರು. ಹೌದಾ, ಮತ್ತು ಇದು ಬೇರೆ ಸಿನಿಮಾಗೆ ಬಂದ್ರಮ್ಮ ಇವತ್ತು? ಇಲ್ಲ, ನಮ್ಮ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಸಿನಿಮಾಗೆ ಅಂತಂದರು. ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅವರು ಇನ್ನೊಂದು 5-6 ಜನ ಲೇಡೀಸ್ನ ಕರ್ಕೊಂಡ್ಬಂದಿದ್ದಾರೆ. ಸೊ ಇದೇ ಆಗ್ತಾ ಇದೆ ನಮ್ಮ ಸಿನಿಮಾ. ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೆಕೆಂಡ್ ಹಾಫ್ಗೆ ತುಂಬ ಒಳ್ಳೆ ರಿಪೋರ್ಟ್ ಇದೆ. ಸಿನಿಮಾ ಒಂದ್ಸಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದೋಗ್ಬೇಕು ಅಂತ ಯಾವ ಪಾಯಿಂಟಲ್ಲೂ ಅನ್ಸೋದಿಲ್ಲ. ಸೊ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಇದೆ. ದಯವಿಟ್ಟು ನಮ್ಮ ಎಂಟೈರ್ ಸೂತ್ರಧಾರಿ ತಂಡಕ್ಕೆ ಸಪೋರ್ಟ್ ಬೇಕು. ಆ್ಯಂಡ್ ಮಾಧ್ಯಮ ಮಿತ್ರರು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯೂಟ್ಯೂಬರ್ಸ್ ಆಗಿರ್ಬೋದು, ಪ್ರೆಸ್ ಪ್ರಿಂಟ್ ಆಗಿರ್ಬೋದು, TV ನ್ಯೂಸ್ ಚಾನಲ್ಸ್ ಆಗಿರ್ಬೋದು, ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂಥ ಒಂದು ಸಹಾಯನ. ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ. ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಂಟೈರ್ ಸೂತ್ರಧಾರಿ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾವ ಕಡೆ ದುಡ್ಡು ಜಾಸ್ತಿ ಬರುತ್ತೆ ಆ ಕಡೆ ಎರಡು ಬಂದರೆ ಸ್ವೀಕಾರ ಮಾಡ್ತೀವಿ ಸರ್. ನನಗೆ ಇವಾಗ ಸದ್ಯಕ್ಕಿನ್ನೂ ಯಾವುದೂ ನಾನು ಫೋನ್ ಕಾಲ್ಸ್ಗಳಲ್ಲಿ ಯಾವುದೂ ಬಂದಿಲ್ಲ. ಬಿಕಾಸ್ ನಾವಿನ್ನೂ ಸಿನಿಮಾ ಪ್ರಮೋಷನ್ಸಲ್ಲೇ ಇನ್ನೂ ಇನ್ವಾಲ್ವ್ ಆಗಿದ್ದೀವಿ. ಈ ಸ್ಯಾಟರ್ಡೆ ಸಂಡೇ ಮುಗಿಯೋವರೆಗೂ ನಮಗೆ ಪ್ರಮೋಷನ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು. ಸೊ ಈ ವೀಕ್ ಕಲೆಕ್ಷನ್, ಸ್ಯಾಟರ್ಡೆ ಸಂಡೇ ಕಲೆಕ್ಷನ್ ನೋಡಿಕೊಂಡು ನೆಕ್ಸ್ಟ್ ವೀಕಿಗೆ ಏನು ಮಾಡಬೇಕು ಅಂತ ಈ ಸಿನಿಮಾ ನಿಲ್ಸೋವರೆಗೂ ಬೇರೆ ಇನ್ಯಾನು ಡಿಸ್ಟ್ರಾಕ್ಷನ್ ಬೇಡ ಅಂತ ಡಿಸೈಡ್ ಮಾಡಿ. ಅದು ಎಲ್ಲರೂ ಕಾಲಿಡಿದ ಕಾಲ ರೆಡಿ ಇದೆ, ಸೆನ್ಸಾರು ಆಗಿದೆ. ಅದು ಪ್ರಾಬಬ್ಲಿ ಇನ್ನೊಂದು 2-3 ಮಂತ್ಸಲ್ಲಿ ಪ್ರಮೋಷನ್ ಮಾಡಿ ಮತ್ತೆ ಥಿಯೇಟ್ರಿಗೆ ಬರ್ತೀವಿ. ಓಕೆ, ಇವಾಗ ಅಪೂರ್ವ ಅವ್ರು ಮಾತಾಡ್ತಾರೆ. ಅದೇ ರಾಕೇಶ್ ಪೂಜೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾಲದಲ್ಲಿ ಅಂದರೆ ಈ ಟೈಮಲ್ಲಿ ಥಿಯೇಟರಿಗೆ ಜನಗಳು ಬರ್ತಿಲ್ಲ ಅನ್ನೋ ಟೈಮಲ್ಲಿ ಸೂತ್ರಧಾರಿ ಸಿನಿಮಾಗೆ ಜನಗಳು ಕೈ ಹಿಡಿದು ಸಿನಿಮಾ ನೋಡಿ ನಮಗೆ ಬೆನ್ತಟ್ಟಿ ಸಿನಿಮಾನ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ನಮಗೆ ನಿಜವಾಗ್ಲೂ ಖುಷಿ ಇದೆ. ಸೊ ನಮ್ಮ ತಂಡಕ್ಕೆ ಮೊದಲನೇದಾಗಿ ನಾವು ಸಿನಿಮಾನ ಜನಗಳಿಗೆ ತಲುಪೋವಷ್ಟು ಯಶಸ್ವಿಯಾಗಿದ್ದೀವಿ. ಸೊ ನಮಗೆ ಒಂದು ಕ್ಲಾಪ್ಸ್ ನಮಗೆ ಬರಲಿ, ಸೂತ್ರಧಾರಿ ಸಿನಿಮಾ ತಂಡಕ್ಕೇನೆ. ಒಂದು ಸಿನಿಮಾ ಯಶಸ್ವಿ ಕಾರಣ ನಾವುಗಳ ಆರ್ಟಿಸ್ಟ್ಗಳಷ್ಟೇ ಅಲ್ಲ, ನಾವು ತೆರೆ ಮುಂದೆ ಎಷ್ಟು ಕಾಣಿಸ್ಕೋತೀವೋ ತೆರೆ ಹಿಂದೆ ಮಾಡುವಂಥ ಕೆಲಸನೂ ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸಿನಿಮಾದ ತೆರೆ ಹಿಂದೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೀವು ಏನು ಮಾಡಿದ್ದೀರೋ ಇವತ್ತು ಅದಕ್ಕೆ ನಾವು ಸ್ಕ್ರೀನ್ ಮುಂದೆ ಮಾಡ್ತೀವಿ, ಸ್ಕ್ರೀನ್ ಮುಂದೆ ಕಾಣಿಸ್ಕೋತೀವಿ ಅಂದರೆ ಅದಕ್ಕೆ ನೀವು ಕಾರಣರಾಗಿರ್ತೀರಾ. ನಮ್ಮ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರಬಹುದು, ಲೈಟ್ಸ್ ಬಾಯ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ರಿಗೂ ಇಷ್ಟು ದಿನ ನಾವು ಬರ್ತಾ ಇದ್ವಿ ಈವೆಂಟ್ಗೆ, ಬಟ್ ಥ್ಯಾಂಕ್ಸ್ ಎಲ್ಲಕ್ಕೆ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್ ನಮ್ಮ ಯಶಸ್ಸಿಗೆ ಇವತ್ತು ಕಾರಣ ಆಗಿದೆ. ಖುಷಿ ಆಗುತ್ತೆ. ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ತುಂಬ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಏಕೆಂದರೆ ಆ ಒಂದು ಸಿನಿಮಾ ಅವ್ರಿಗೂ ಹೊಸದಾಗಿರುತ್ತೆ. ನಾವೇನೋ ಇಲ್ಲಿ ನಾವು ಜೀವನ ಕಂಡ್ಕೋಬೇಕು ಅಂತ ಬಂದಿರ್ತಾರೆ. ಸೊ ಅದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಅವರು ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ. ಸೊ ಒಳ್ಳೇದಾಗಲಿ ಸರ್, ನಿಮಗೊಂದು ಒಳ್ಳೆ ಭವಿಷ್ಯ ಇದೆ ಮುಂದೆ. ತುಂಬ ಈ ಸಿನಿಮಾದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ ನಿಮಗೆ. ಏಕೆಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಜನಗಳಿಗೆ ಆ ಥರ ಕೂರಿಸ್ಬೇಕು ಅನ್ನೋದು ತುಂಬ ಅದಷ್ಟು ಮಟ್ಟಿಗೆ ಈಸಿ ಅಲ್ಲ. ಏಕೆಂದರೆ ಒಂದು ಫೈಟ್ ಇಲ್ಲದೆ, ಒಂದು ಏನೋ ಇಲ್ಲದೆ, ಒಂದು ಜಸ್ಟ್ ಸಸ್ಪೆನ್ಸಲ್ಲಿ ನಿಮಗೆ ಕ್ಲೈಮ್ಯಾಕ್ಸ್ವರೆಗೂ ಕೂರಿಸೋದು ತುಂಬ ಕಷ್ಟ. ಸೊ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ.
ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಅವರು ಜೋಶ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನಾನು ಮೊನ್ನೆನೂ ಅದನ್ನೇ ಅಂದೆ, ಸರ್ ಈ ಜೋಶ್ ಹಿಂಗೆ ಇರಲಿ. ಇಲ್ಲಮ್ಮ, ಲಾಸ್ಟ್ ಡೇವರೆಗೂ ನನ್ನ ಜೋಶ್ ಹಿಂಗೆ ಇರುತ್ತೆ ಅಂತ ಹೇಳಿದರು. ಸೊ ನಮ್ಮಲ್ಲಿ ಕಡಿಮೆ ಆಗ್ಬೋದು ಮೋಸ್ಟ್ಲಿ, ಯಾಕೆಂದರೆ ನಾನೇ 2-3 ಸಲ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ಟು ನನಗೆ ನಿಜವಲ್ಲೂ ಸುಸ್ತಾಯಿತು. ಬಟ್ ಅವರು ಇವತ್ತಿನವರೆಗೂ ಸುಸ್ತಾಗಿಲ್ಲ, ಆ ಜೋಶಲ್ಲಿದ್ದಾರೆ. ಆ ಥರ ಒಬ್ಬ ಮನುಷ್ಯ ಆದರೆ ನಾವುಗಳು ಏನು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ತಿರುಗಾಡಬಹುದು. ಒಂದು ಸಿನಿಮಾ ಯಶಸ್ಸಿಗೆ ಕಾರಣ ಆಗಿರ್ತಾರೆ. ಸೊ ನಾವುಗಳು ನಿಜವಾಗ್ಲೂ ಕೆಲಸ ಮಾಡ್ತೀವಿ, ಬಟ್ ಆ ಥರ ಅದೊಂದು ಟೀಮ್ ಬೇಕು. ಇವಾಗ ಕೆಲವು ಕಡೆ ನಾವು ಬರಲ್ಲ ಅಂತ ಹೇಳಿದಾಗ ಟೀಮ್ ಸರಿ ಇರಲ್ಲ, ಬಟ್ ಏನೋ ಒಂದು ಸರಿ ಹೋಗೋದಿಲ್ಲ. ಎಲ್ಲನೂ ಸರಿ ಹೋಗುತ್ತೆ ಅಂದಾಗ ಆಗಲೇ ಹೇಳಿದ್ರು 4 ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಎಲ್ಲ ಕಡೆಯಿಂದ ಆ ಒಂದು ಇದು ಬರಬೇಕು. ಅವರು ಎಲ್ಲ ಕಡೆ 4 ಸಮತಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಅವರು ನಿಜವಾಗ್ಲೂ ಈ ಸಿನಿಮಾ ಪ್ರಮೋಷನಲ್ಲಿ ತುಂಬಾನೇ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಯಿತು ಅವ್ರ ಜೊತೆ ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿ. ಒಂದು ಫ್ಯಾಮಿಲಿ ಥರನೇ ಅನ್ನಿಸ್ತು ನನಗೆ. ನಿಜವಾಗ್ಲೂ ನನ್ನ ಹೀರೋಯಿನು, ಅವ್ರ ಪ್ರೊಡ್ಯೂಸರು, ಇದೊಂದು ಟೀಮ್ ಅಂತ ನನಗೆ ಎಲ್ಲೂ ಅನ್ನಿಸ್ಲಿಲ್ಲ. ತುಂಬಾ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟ ಆಯಿತು. ಮುಂದೆ ಪ್ರೊಡಕ್ಷನಲ್ಲಿ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ನಿಜವಾಗ್ಲೂ ಮಾಡ್ತೀನಿ ಸರ್ ನಾನು ನಿಮ್ಮ ಪ್ರೊಡಕ್ಷನಲ್ಲಿ. ಹಾಗೆ ಚಂದನ್, ಫಸ್ಟ್ ನಾನು ಶೂಟಿಂಗಲ್ಲಿ ಅವ್ರು ಕೆಲಸ ಮಾಡೋ ಡೇಟ್ಸ್ಗಳಿಗಿಂತ ಪ್ರಮೋಷನಲ್ಲಿ ತುಂಬಾನೇ ಕೆಲಸ ಮಾಡಿದ್ದೀನಿ. ಅಷ್ಟು ದಿನ ಪ್ರಮೋಷನಲ್ಲಿ ವರ್ಕ್ ಮಾಡಿದ್ದೀನಿ. ಶೂಟಿಂಗ್ ಮೋಸ್ಟ್ಲಿ ಅಷ್ಟು ಡೇಟ್ಸ್ ಕೊಟ್ಟಿಲ್ಲ ನಾನು ಅವ್ರ ಜೊತೆ. ಅಷ್ಟು ಕೆಲಸ ಅವ್ರ ಜೊತೆ ಇಲ್ಲಿ ಪ್ರಮೋಷನಲ್ಲಿ ಕಾಣಿಸ್ಕೊಂಡಿದ್ದೀವಿ. ಸೊ ಅವರು ಹೇಳಿದ್ರು ಸರ್ ಆಗ್ಲೇನೆ, ಅವ್ರು ಎಷ್ಟು ಒಳ್ಳೆ ಮನುಷ್ಯರು ಅಂದರೆ ಇಲ್ಲೇ ಬಂದು ಮಲ್ಕೋತಾ ಇದ್ರು. ನಾನು ನೋಡಿದೆ, ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಿದ್ರು. ಇವತ್ತಿನ ಕಾಲದಲ್ಲಿ ಹೀರೋಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ವೆರಿ ಡೌನ್ ಟು ಅರ್ತ್ ಪರ್ಸನ್ ನಾನು ನೋಡಿದಂಥವ್ರು ಇದರಲ್ಲಿ ತುಂಬಾ ಕೆಲಸ ಮಾಡ್ತಾರೆ. ಸೊ ಆ ಕೆಲಸ ಇವತ್ತು ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ, ಅದು ಸಿಕ್ಕಿದೆ ಇವತ್ತು ಚಂದನ್ಗೆ. ಸೂತ್ರಧಾರಿ ಸಿನಿಮಾ ಯಶಸ್ವಿ ಆಗಿದೆ, ಜನಗಳು ಕೈ ಹಿಡಿದಿದ್ದಾರೆ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿಗಳಿಗೆ ಸಿಗ್ಲಿ, ದೊಡ್ಡ ಹೀರೋ ಆಗಿ ಸ್ಯಾಂಡಲ್ವುಡ್ ಅಲ್ಲಿ ನಿಂತ್ಕೊಳ್ಳಿ. ಸೊ ನಿಮ್ಮ ಜೊತೆ ನನಗೆ ಕೆಲಸ ಮಾಡಿ ನಿಜವಾಗ್ಲೂ ಖುಷಿ ಆಯಿತು. ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಏನಂತಾರೆ, ಖುಷಿ ಆಯಿತು. ಇನ್ನು ನಮ್ಮ ಬೆನ್ನೆಲುಬಾಗಿ ನಿಂತಹ ಸಂಜಯ್ ಸರ್ ಆಗಿರ್ಬಹುದು, ಆಮೇಲೆ ರಾಜೇಶ್ ಸರ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು, ಇನ್ನು ಜಗದೀಶ್ ಸರ್ ಆಗಿರ್ಬೋದು, ರಮೇಶ್ ರೆಡ್ಡಿ ಸರ್ ಆಗಿರ್ಬೋದು, ತುಂಬಾನೇ ಜನ ಇದ್ದಾರೆ. ಒಂದು ಸಿನಿಮಾ ಸಕ್ಸಸ್ಗೆ ಇವರೆಲ್ಲರೂ ಕಾರಣ ಆದರೆ ಮಾತ್ರ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕಾರಣ. ಸೊ ನಾವಂತೂ ತುಂಬಾನೇ ಖುಷಿಯಾಗಿದ್ದೀವಿ. ಆಮೇಲೆ ಇಲ್ಲಿ ಕೆಲಸ ಮಾಡುವಂತಹ, ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡಿದಂಥ ಅನಿಲ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ತುಂಬ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೋದು. ಆಮೇಲೆ ನನ್ನ ಮೇಕಪ್ ಆರ್ಟಿಸ್ಟ್ ಸಹನ ಅವರಾಗಿರ್ಬೋದು, ನನ್ನ ಫ್ಯಾಮಿಲಿಗೂ ಅಷ್ಟೇ. ಕೊನೆಯದಾಗಿ ನೀವುಗಳಿಲ್ಲದೆ ನಾವು ಏನೇ ಇಷ್ಟೊತ್ತವರೆಗೂ ಏನು ಮಾಡಿದ್ವಿ ಅದು ಇಲ್ಲೇ ಉಳ್ಕೊಳ್ಳುತ್ತೆ. ನಾವು ಮಾಡಿರೋದನ್ನ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡೋದು ನೀವುಗಳು. ಮನೆಗೂ ಮೊಬೈಲ್ಗೂ ತಲುಪಿಸುವಂಥ ಕೆಲಸ ನೀವು ಮಾಡಿರ್ತೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ, ಹಾಗೆ ನನ್ನ ಸೂತ್ರಧಾರಿ ಸಿನಿಮಾ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸೂತ್ರಧಾರಿ ಮೊದಲನೇ ದಿನದಿಂದ ಇವತ್ತವರೆಗೂ ನೀವು ನೋಡ್ತಾ ಇರ್ಬೋದು. ಈ ಸೂತ್ರಧಾರಿ ನವರಸ ಅನ್ನೋ ಒಂದು ಕಂಟೆಂಟ್ ಇದೆ ಅಂತ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಯಾಕೆಂದರೆ ನಿಮಗೂ ಚಿರಪರಿಚಿತ ಹಾಗೂ ಹಲ್ವಾರು ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾವರೆಗೂ ಪ್ರಮೋಟ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನೋಡಿ ಒಂದು ಸಿನಿಮಾ ಮಾಡಬೇಕು ಒಂದು ಹೊಸ ಹೀರೋಗೆ ಅಂದರೆ 100 ಜನ 100 ಥರ ಯೋಚನೆ ಮಾಡ್ತಾರೆ. ಆದರೆ ಒಂದು ಹೀರೋ ಕಲಾವಿದರಿಗೆ ಯಾವುದೇ ರೀತಿ ಕಲೆಗೆ ಬೆಲೆ ಕಟ್ಟಲೇಬೇಕು ಅನ್ನೋ ಒಂದು ಬೆಲೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಸಿನಿಮಾ ಮಾಡಿರೋ ನವರಸನ್ ಅವರು ಇವತ್ತು ನೀವೆಲ್ಲರೂ ಏನು ಸೇರಿದ್ದೀರ ಇಲ್ಲಿ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ನೀವೆಲ್ಲ ಇಂಥ ನಿರ್ಮಾಪಕರನ್ನ ಬೆಳೆಸಿದ್ರೆ ಇನ್ನ 10 ಕನ್ನಡ ಸಿನಿಮಾಗಳು ಬರ್ತವೆ. ಸೊ ಇವತ್ತೇನು ನೀವು ನೋಡಿದ್ರೆ ಸೂತ್ರಧಾರಿ ಡೇ 1 ಪ್ರಯತ್ನ ಮಾಡಿದ್ರು. ಇವಾಗ ಹೇಳ್ತಾ ಇದ್ರು ಹಿರಿಯ ಪತ್ರಕರ್ತರ ಮಾಹಿತಿ ತಗೊಂಡ್ವಿ, PRO ಅವ್ರದ್ದು ಮಾಹಿತಿ ತಗೊಂಡ್ವಿ, ಟೆಕ್ನಿಷಿಯನ್ಸ್ಗಳು ಕೇಳಿದ್ವಿ, ಬೇರೆ ಸಿನಿಮಾ ಅವ್ರು ಮಾತನಾಡ್ತಿದ್ರು. ನಾನು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಹೇಳೋದು ಯಾವಾಗಲೂ ಒಂದೇ, ಪ್ರತಿಯೊಬ್ಬ ಕಲಾವಿದ ಆಗಲಿ, ಒಬ್ಬ ನಿರ್ದೇಶಕ ಆಗಲಿ, ಒಬ್ಬ ಪ್ರೊಡ್ಯೂಸರ್ ಆಗಲಿ ಒಂದು ಕನ್ಸಿಟ್ಕೊಂಡೇ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು, ಕಂಟೆಂಟ್ ಇಟ್ಕೊಂಡೇ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ OTTಲಿ ಬರ್ತದೆ, ಮನೇಲಿ ಕೂತ್ಕೊಂಡು ನೋಡ್ಬಿಡೋಣ ಅಂತ ಬಿಟ್ಟು ಎಲ್ಲ ಕಲಾವಿದರನ್ನ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತಾ, ಸೂತ್ರಧಾರಿ ವಿಚಾರಕ್ಕೆ ತಗೊಂಡ್ರೆ ನಮ್ಮ ಚಂದನ್ ಶೆಟ್ಟಿ ಅವರು, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಮ್ಯೂಸಿಕಲ್ಲೇ ಒಂದು
ಬಾದ್ಶಾ ಆಗಿದ್ರು. ಸೊ ಒಂದು ಬ್ಯೂಟಿಫುಲ್ ವೈಬ್ಸ್ ಕೊಟ್ಟು ಎಲ್ಲರಿಗೂ ಒಂದು ಸಕ್ಸಸ್ಫುಲ್. ಯಾಕೆಂದ್ರೆ ಎಷ್ಟೋ ಜನ ಡಿಮೋಟಿವೇಟ್ ಆಗ್ಬೇಕಾದ್ರೆ ಇವ್ರ ಸಾಂಗ್ಗಳು ಕೇಳಿ ಮೋಟಿವೇಟ್ ಆಗ್ತಾ ಇದ್ರು. ಅದೇ ರೀತಿ ಸೂತ್ರಧಾರಿಲು ಒಂದು ಪಾತ್ರ ಮಾಡೋದನ್ನು ಈ ಹಸ್ ಟೇಕನ್ ಆಸ್ ಎ ಲೀಡ್ ಕ್ಯಾರೆಕ್ಟರ್ ಹಾಗೂ ಒಂದು ಹೀರೋ ಆಗಿ ಒಂದು ಕಲಾವಿದನಾಗಿ ಆಕ್ಟ್ ಮಾಡಿದ್ರು ಹೊರತು ಇಲ್ಲ ನಾನು ನಿಮ್ಮ ಹತ್ರ ಆಗ್ಲಿ ನಾನು ನೋಡ್ದಂಗೆ ಒಂದು ಡೌನ್ ಏನೋ ಯಾವುದೋ ಒಂದು ಆಟಿಟ್ಯೂಡ್ ಆಗಲಿ ಈಗೋ ಆಗಲಿ ಅಂತ ಇಲ್ದೇ ಇರೋದು ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಶೆಟ್ಟಿನ. ಸೊ ಈ ಸಿನಿಮಾ ಮುಖಾಂತರ ಇವತ್ತೇನು ಪಾದ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಇನ್ನ 100 ಸಿನಿಮಾ ಅವರು ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಇಂಥ ಕಲಾವಿದರು ಇನ್ನ ಸಕ್ಸಸ್ಫುಲ್ ಆಗಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಅದೇ ರೀತಿ ಅಪೂರ್ವ ಅವರು ರವಿ ಸರ್ ಮೊನ್ನೆ ಇದೇ ಸೂತ್ರಧಾರಿ ಸಿನಿಮಾ ಒಂದು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹೇಳ್ತಾ ಇದ್ರು, ನಮ್ಮ ಈಶ್ವರಿ ಪ್ರೊಡಕ್ಷನ್ಸ್ ಇಂದ ಬಂದಿರೋ ಒಂದು ಹೆಣ್ಮಗಳು ಅಂತ. ಅವಾಗ ಇವ್ರೊಂದು ಮಾತು ಹೇಳ್ತಿದ್ರು, ಸರ್ ಇಲ್ಲ ಸರ್ ನಾವು ನಿಮ್ಮನ್ನ ನೋಡ್ಕೊಂಡು ನಾವು ಬೆಳ್ಕೊಂಡ್ ಬಂದಿರೋದು. ಯಾಕೆಂದ್ರೆ ಮೊದಲನೇ ಹೆಜ್ಜೆ ಯಾರು ಇಟ್ಟು ಯಾರು ನೆನ್ಪು ಮಾಡ್ಕೋತಾರಲ್ಲ, ಸೊ ಆ ಹೆಜ್ಜೆಯಲ್ಲಿ ಪ್ರತಿಯೊಂದೂ ಅವ್ರು ಸಕ್ಸಸ್ಫುಲ್ ಆಗ್ಲಿ, ಅವ್ರಿಗೂ ಇನ್ನೂ 106 ಸಿನಿಮಾ ಸಿಕ್ಲಿ ಸಕ್ಸಸ್ಫುಲ್ ಆಗಿ. ಯಾಕಂದ್ರೆ ಕನ್ನಡ ಹೆಣ್ಮಕ್ಳು ಅಂದ್ರೆ ಅವ್ರ ಒಂದು ಮಾತು ಹೇಳಿದ್ರು, ಈ ಟೀಮಲ್ಲಿ ನಾವು ಒಬ್ರು ಪ್ರೊಡ್ಯೂಸರು ಡೈರೆಕ್ಟ್ರು ಅಂತ ಹೇಳಲಿಲ್ಲ, ಒಂದು ಕುಟುಂಬದ ರೀತಿ ಒಂದು ಸೆಕ್ಯೂರಿಟಿ ಇತ್ತು, ಒಂದು ಪ್ರೀತಿ ಇತ್ತು, ಒಂದು ಜವಾಬ್ದಾರಿ ಇತ್ತು ಅನ್ನೋದು ಹೇಳಿದ್ರು. ಅಂಡ್ ಆ ಪ್ರೀತಿ ಜವಾಬ್ದಾರಿ ಕೊಟ್ಟಿರೋದು ನವರಸನ್ ಅಂತ ಹೇಳ್ತೀನಿ. ಅದೇ ರೀತಿ ಸ್ವಲ್ಪ ಕಲಾವಿದರುಗಳು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ರೊಡ್ಯೂಸರ್ ಒಂದು ಕನ್ಸಿಟ್ಕೊಂಡು ಸಾಲ ತಂದು ಮಾಡ್ತಾರೋ ಇಲ್ಲ ಒಂದು ಏನೋ ಒಂದು ಬೇರೆಯವ್ರ ಹತ್ರ ದುಡ್ಡು ತಂದು ಹಾಕ್ತಾರೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ದಯವಿಟ್ಟು ಪ್ರೊಡ್ಯೂಸರ್ಗೆ ಪ್ರತಿಯೊಬ್ಬ ಕಲಾವಿದನು ಪ್ರಮೋಷನ್ಸ್ಗೆ ಕೈ ಹಿಡೀರಿ. ನೀವು ಎಷ್ಟು ಪ್ರಮೋಟ್ ಆಗಿರ್ತೀರಾ ಆ ಪ್ರೊಡ್ಯೂಸರು ಊಟ ಮಾಡದೇ ಇದ್ರು ನಿಮ್ಗೆ ಊಟ ಕೊಟ್ಟಿರ್ತಾರೆ, ಅವ್ರ ಮೇಕಪ್ ಹಾಕೊಳ್ದಿದ್ರು ನಿಮ್ ಮೇಕಪ್ ಕೊಟ್ಟಿರ್ತಾರೆ. ಅವ್ರ ಕಷ್ಟ ಅವ್ರ ಮನೆಯವ್ರಿಗೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಆ ಕಲಾವಿದ್ರಿಗೆ ನಾನು ಇಲ್ಲಿಂದ ಒಂದು ಮೆಸೇಜ್ ಏನ್ ಕೊಡ್ತೀನಿ ಅಂದ್ರೆ, ದಯವಿಟ್ಟು ಒಂದು ಟೀಮ್ ಆಗಿ ಒಂದು ಸಿನಿಮಾ ಅನ್ನೋದು ಬಂದಾಗ ದಯವಿಟ್ಟು ನೀವು ಅವ್ರಿಗೆ ಸಾಥ್ ಕೊಡಿ ಅಂತ. ಅವಾಗ ಆ ಸಾಥ್ ಕೊಟ್ಟಾಗ ಅವ್ರು ಇನ್ನ ಹೆಚ್ಚಾಗಿ ಒಂದು 100 ಸಿನಿಮಾ ಮಾಡ್ತಾರೆ. ನಿಮ್ಮನ್ನು ಎಷ್ಟು ಇವತ್ತೇನು ಒಂದೊಂದು ಸಾಂಗ್ ಇವತ್ತು ನಮ್ಗೆ ಇನ್ನೊಂದು ಖುಷಿ ಏನ್ ಸಮಾಚಾರ ಅಂದ್ರೆ, ನೀವೆಲ್ಲ ನೋಡಿದಿರ 27 ಮಿಲಿಯನ್ ಸೂತ್ರಧಾರಿ ಸಾಂಗ್ ಹೋಗಿರೋದು ಇವತ್ತು ಒಂದು ಮ್ಯೂಸಿಕ್ ಅಲ್ಲಿ. 27 ಮಿಲಿಯನ್ ಇಸ್ ನಾಟ್ ಎ ಜೋಕ್. ಸೊ ಹಲ್ವಾರು ರೀತಿಲಿ ಎಲ್ಲ ಕಲಾವಿದರಿಗೂ ಇಲ್ಲಿಂದ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಒಂದೇ, ಪ್ರೊಡ್ಯೂಸರ್ಸ್ನ ಡೈರೆಕ್ಟರ್ಗಳನ್ನ ಕಾಪಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ನೀವು ಪ್ರಮೋಷನ್ ಬಂದು ನೀವು ಸಕ್ಸಸ್ಫುಲ್ ಆಗಿ ಸಿನಿಮಾ ನೀವು ಪ್ರಮೋಟ್ ಮಾಡಿದ್ರೇನೆ. ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡೆ ಪ್ರೊಡ್ಯೂಸರು ಎಲ್ಲ ಬಿಟ್ಟು ಎಲ್ಲ ಜವಾಬ್ದಾರಿ ತಗೊಂಡು ಬರೋದು. ಆ ಉದ್ದೇಶದಲ್ಲಿ ದಯವಿಟ್ಟು ಕಲಾವಿದರು ಅವ್ರಿಗೆ ಸಪೋರ್ಟ್ ಮಾಡಿ. ಅಂಡ್ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸೋಷಿಯಲ್ ಮೀಡಿಯಾಗೂ ಎಲ್ಲರಿಗೂ ಫೋನಲ್ಲಿ ನಾಳೆ ಈ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಇದೆ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಪ್ರೋಟೋಕಾಲ್ ಮಾಡ್ತಾ ಇದ್ರು ಅನಿಲ್ ಅವರು. ಸೊ ಈ ಸಿನಿಮಾಲಿ ಒಂದು ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಹುಟ್ಟಿದ್ದಾರೆ ಅಂತ ಈ ಸೂತ್ರಧಾರಿ ಸಿನಿಮಾದಿಂದ ಹೇಳ್ತೀನಿ. ಸೊ ಅವ್ರ ಬಾಯಲ್ಲೇ ಆ ಮಾತನ್ನು ಕೇಳೋಣ, ಇನ್ನ ಅವ್ರ ಎಕ್ಸ್ಪೀರಿಯನ್ಸ್ನ. ನಮ್ ಖುಷಿ, ಯಾಕೆಂದ್ರೆ ಎನಿ ಒನ್ ಕ್ಯಾನ್ ಬಿಕಮ್ ಎನಿಥಿಂಗ್. ನೋ ಒನ್ ಇಸ್ ಯಾರನ್ನೂ ವೇಸ್ಟ್ ಪೇಪರ್ ತರ ನೋಡ್ಬಾರ್ದು. ಒಂದಲ್ಲ ಒಂದಿನ ವೇಸ್ಟ್ ಪೇಪರ್ ಗಾಳಿಪಟ ಆದ್ರೆ ನಾವೇ ತಲೆ ಎತ್ತು ನೋಡ್ಬೇಕಾಗತ್ತೆ. ಸೊ ಎಲ್ಲಾರ್ಗು ಮರ್ಯಾದೆ ಕೊಟ್ಟು ಹೋಗ್ತಾ ಇರಿ, ಎಲ್ಲಾರ್ಗು ಬೆಲೆ ಕೊಟ್ಟು ನೋಡ್ತಾ ಇರಿ, ಎಲ್ಲಾರ್ಗು ಅವಕಾಶ ಕೊಟ್ಟು ನೋಡ್ತಾ ಇರಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಅಂಡ್ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರು, ನಿಮ್ಗೆ ನಾವು ಯಾವ ರೀತಿಲಿ ಸೂತ್ರಧಾರಿ ತಂಡ ನಾವು ನಿಮ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ. ಬಿಕಾಸ್ ಎಷ್ಟು ಹೇಳಿದ್ರು ಸಾಲಲ್ಲ. ಬಿಕಾಸ್ ನೀವು ನೋಡ್ತಿರಲ್ಲ, ಎಲ್ಲೇ ಬಂದ್ರು ಅಲ್ಲಿ ಒದ್ದಾಟ ಒದ್ದಾಟ ಏನೇ ಇದ್ರು ಸೂತ್ರಧಾರನ ನೀವು ಪ್ರಮೋಟ್ ಮಾಡಿದ್ರ ಇದೇ ಈ ಜನಕ್ಕೆ ತಲುಪಿರೋದು. ಇವತ್ತೇನ್ ಮನೆ ಮಾತಾಗ್ತಾ ಇದೆ. ಇವತ್ತು ನಮ್ಮ ಸೂತ್ರಧಾರಿ ಗ್ರಾಫ್ ಒಂದಿನದಲ್ಲಿ 10 ಜನ ಬಂದ್ರು, 20 ಜನ ಬಂದ್ರು, 50 ಜನ ಬಂದ್ರು, 100 ಜನ ಬಂದ್ರು, ಥಿಯೇಟರ್ ಹೌಸ್ಫುಲ್ ಆಯ್ತು. ಸೊ ಅದು ಆ ರೀತಿ ಇನ್ನ ನಾಳೆಯಿಂದ ಇನ್ನ ಹೆಚ್ಚಾಗಿ ಆಲ್ರೆಡಿ ಪ್ರೊಡ್ಯೂಸರ್ ಅವ್ರು ಹೇಳ್ದಂಗೆ ಮಲ್ಟಿಪ್ಲೆಕ್ಸ್ ಯಾಕೆ ಅವರು ಗಮನ ಹರಿಸ್ತಾ ಇದ್ದಾರೆ ಅಂದ್ರೆ, ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ಸ್ ಹೌಸ್ಫುಲ್ ಆದ್ರೂ ಇನ್ನ ಕೇಳ್ತಾ ಇದಾರೆ. ಇವಾಗ ಬುಕ್ ಮೈ ಶೋ ಅಲ್ಲೂ ನೀವು ನೋಡ್ಬೋದು. ಅಂಡ್ ಎಲ್ಲ ಅಪ್ಡೇಟ್ಸ್ ಆಗ್ಲಿ ಇನ್ನೊಂದು ಮಾಹಿತಿ ಆಗ್ಲಿ ಎಲ್ಲ ಇದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು, ಲವ್ ಯು ಆಲ್. ಅನಿಲ್ ಅವ್ರು ಮಾತನಾಡ್ತಾರೆ. ಈ ಸೂತ್ರಧಾರಿ ಸಿನಿಮಾ ಸಕ್ಸಸ್ಗೆ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ಥಿಯೇಟರ್ ಇದೆ ನೋಡಿ, ದಯವಿಟ್ಟು OTT ಬರುತ್ತೋ ಅಥವಾ ಟಿವಿನಲ್ಲಿ ಬರುತ್ತೋ ಅಂತ ಹೇಳಿ ಅಥವಾ ಇನ್ಯಾವುದೋ ಮಾತು ಕೇಳಿ ವೆಯ್ಟ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಒಳ್ಳೆ ಸಿನಿಮಾ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ. ಸಪೋರ್ಟ್ ಮಾಡಿದಷ್ಟು ಚಂದನ್ ಅಂತ ಹೀರೋಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ಈ ತರ ಹೀರೋಗಳು ಬೆಳೀತಾರೆ. ಸೊ ಥ್ಯಾಂಕ್ ಯು.
ಆ್ಯಂಡ್ ಇವತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇವತ್ತು ನನ್ನ ಹಾಡು 3 ಪೆಗ್ ರಿಲೀಸ್ ಆಗಿ 9 ವರ್ಷ ಇವತ್ತಿಗೆ. 9th ಇಯರ್ ಅದು 9 ನನಗೂ ಇವಾಗ ಫೋನ್ ಮಾಡಿ ಹೇಳಿದ್ರು ನನ್ನ ಫ್ರೆಂಡ್ ಮೈಸೂರಿಂದ. ಸೊ 9th ಇಯರ್ ಆ್ಯನಿವರ್ಸರಿ ಅಂತೆ. ಸೊ ನಮ್ಮ ಸಿನಿಮಾನು 9th ರಿಲೀಸ್ ಆಗಿದ್ದು, ಇವತ್ತು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲೋ 9 ನಂಬರ್ಗೂ ನಮಗೂ ಏನೋ ಕನೆಕ್ಷನ್ ಇದೆ. ಇವರು ನವರಸನ್ನು, ಇವರು ಸೊ ನವ ಎಲ್ಲ ಕೂಡ್ ಬಂದ್ಬಿಟ್ಟಿದೆ ಸಕ್ಸಸ್ಗೆ. ಲೆಟರ್ಸ್ 9 ಲೆಟರ್ಸ್ ಬರುತ್ತಂತೆ. ಸೊ 9 ತುಂಬಾ ಚೆನ್ನಾಗಿದೆ. ಸೊ ಅದೊಂದು. ಆ್ಯಂಡ್ ಮೈಸೂರಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಂತ ವಿಷಯ. ಹಾಂ ಸರ್, 99 ರೂಪೀಸ್. ಅಲ್ಲೂ 99. ನೆನ್ನೆ 99 ಇತ್ತು ಸರ್. ಯಾವ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿದೆ ನೆನ್ನೆ. ಫಸ್ಟ್ ಅದೇ ಹೌಸ್ಫುಲ್ ಆಗಿದೆ ಆಕ್ಚುಲಿ 99. ಮೈನ್ ಏನಂದ್ರೆ ಸರ್, ಮೈನ್ ಒಂದು ಇದರಲ್ಲಿ ಏನಂದ್ರೆ, ಈಗ ಮಲ್ಟಿಪ್ಲೆಕ್ಸಸ್ ಎಲ್ಲ 99 ರೂಪೀಸ್ ಆಗುತ್ತಲ್ವಾ, ಜನ ಥಿಯೇಟರ್ಗೆ ಬರ್ತಿದ್ದಾರೆ. ಯಾವಾಗ 200-300 ಆಗುತ್ತೋ ಜನ ಬರಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಬಟ್ 140-130 ಈ ಪ್ರೈಸಸ್ ಓಕೆ. ಬಟ್ ವೀಕೆಂಡ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದನ್ನ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದೀವಿ ನಾವು ಮಲ್ಟಿಪ್ಲೆಕ್ಸ್ ಅವ್ರಿಗೆ, ಒಂಚೂರು ಕಮ್ಮಿ ಮಾಡೋಕ್ಕೆ. ಕಮ್ಮಿ ಮಾಡಿದ್ರೆ ಹೊಸಬ್ರ ಸಿನಿಮಾಗೆ ಅಟ್ಲೀಸ್ಟ್ ಕಮ್ಮಿ ಇದ್ರೆ ಜನ ಬರ್ತಾರೆ ಅನ್ನೋದು ಒಂದು ಇದೆ. ಆಮೇಲೆ ಫಸ್ಟ್ ಮೇಯ್ನ್ ಆಗಿ ಮರ್ತೋಗಿದೆ ಅವರ ಮಾತಾಡೋದು. ನಾನು ಈ ನಮ್ಮ ಕಾರ್ಯಕ್ರಮದಲ್ಲಿ ಮೇಯ್ನ್ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನಮ್ಮ ಧ್ರುವ ಸರ್ಜಾ ಅವ್ರಿಗೆ. ಯಾಕಂದ್ರೆ ಪಾಪ ಬಂದು ಟ್ರೈಲರ್ ಕೇಳಿ ಬಂದು ಮಾಡಿ ನಮ್ಮ ಜೊತೆ ನಿಂತು ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಧ್ರುವ ಸರ್ ನಿಮಗೆ. ಆ್ಯಂಡ್ ಶಿವಣ್ಣ ಮತ್ತು ರವಿಚಂದ್ರನ್ ಸರ್ ಇಬ್ರು ಅಷ್ಟೇ, ಅವ್ರಿಗೂ ಅಷ್ಟೇ ಇದರಿಂದ ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಅವ್ರು ಬಂದಿದ್ದು ತುಂಬಾ ಪ್ಲಸ್ ಆಯ್ತು ನಮ್ಮ ಸಿನಿಮಾಗೆ. ಅಂದ್ರೆ ಒಂದು ಸಿನಿಮಾ ಒಂದು ಬೂಮ್ ಅವತ್ತಿಂದ ಒಂಚೂರು ಜಾಸ್ತಿ ಕ್ರಿಯೇಟ್ ಆಯ್ತು ನಮಗೆ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ರವಿ ಸರ್, ನೀವು ಬಂದು ಸಪೋರ್ಟ್ ಮಾಡಿದ್ದು ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಈಗ ಮೊನ್ನೆ ಸೆಲೆಬ್ರಿಟಿ ಶೋಗಳಾಗ್ಬೋದು, ಇನ್ನೂ ಮಿಕ್ಕಿದ ಶೋಸ್ ಎಲ್ಲ ಮಾಡಿದ್ವಿ. ತುಂಬಾ ಜನ ಆರ್ಟಿಸ್ಟ್ಗಳು ಬಂದು ಸಪೋರ್ಟ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರ್ದಿರೋರು ದಯವಿಟ್ಟು ಅಕ್ಕಪಕ್ಕ ಥಿಯೇಟ್ರಲ್ಲಿದೆ, ಹೋಗಿ ನೋಡಿ ನಿಮ್ಮ ಒಂದು ರಿವ್ಯೂಸ್ನ ನಮ್ಗೆ ಹೇಳಿ. ನಮ್ಮ ಕಿರಣ್ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಸುಧೀಂದ್ರ ವೆಂಕಟೇಶ್ ಸರ್ಗೆ. ಏನಕ್ಕೆ ಅಂದರೆ ನಂದು ಫಸ್ಟ್ ಸಿನಿಮಾ, ಆ ಫಸ್ಟ್ ಸಿನಿಮಾದ ಫಸ್ಟ್ ರಿವ್ಯೂ ಅವ್ರ ಚಾನಲಲ್ಲಿ ಬಂದಿದ್ದು, ರಾಘವೇಂದ್ರ ಚಿತ್ರವಾಣಿಲಿ. ಸೊ ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಮೀಡಿಯಾ ಮಿತ್ರರಿಗೂ, ಆಮೇಲೆ ನಮ್ಮ ಡಿಜಿಟಲ್ ಆಗಿ ಹೆಲ್ಪ್ ಮಾಡಿರೋ ಅನಿಲ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮೇಯ್ನಾಗಿ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಒಬ್ಬರೊಬ್ಬರು ಕಾರಣ ನವರಸನ್ ಸರ್. ಇವರಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಿರಣ್ ನಿಲ್ಕೊತಾ ಇದ್ದಿಲ್ಲ. ಅದಕ್ಕೂ ಮುಂಚೆ ತುಂಬ ಜನ ಇಂಡಸ್ಟ್ರಿಲಿ ಕೆಲಸ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಒಂದು ಸ್ಟೇಜ್ ಅಂದರೆ ಒಂದು ಸ್ಟೆಪ್ ಹತ್ತವಾಗ ಹೆಲ್ಪ್ ಮಾಡ್ತಾರಲ್ಲ, ಅವಾಗ ಯಾರು, ಇವಾಗ ನಾನು ಅವ್ರಿಗೆ ಏನು ಸಂಬಂಧಿಕ ಅಲ್ಲ, ಏನೂ ಅಲ್ಲ. ಅವಾಗ ಹೇಳ್ಬೋದಿತ್ತೆ, ಹೋಗೋ ನೀನು ಸ್ಟೋರಿ ಕೊಟ್ಟೋಗ ನಾನು ಮಾಡ್ಕೊತೀನಿ. ಅವರು ಡೈರೆಕ್ಟ್ರೆ, ಅವ್ರು ಅವಾಗ ಹೇಳ್ಬೋದಿತ್ತು ಸ್ಟೋರಿ ಕೊಟ್ಟೋಗ ನಾನು ಮಾಡ್ಕೊತೀನಿ ಅಂತ. ಬಟ್ ಆ ಚಾನ್ಸ್ ಅವ್ರು ತಗೊಂಡಿಲ್ಲ. ಜೊತೆಗೆ ಕೆಲಸ ಮಾಡೋಣ, ಜೊತೆಗೆ ಬೆಳೆಯೋಣ, ಆ ಒಂದು ಬೆಳೆಯೋಕ್ಕೆ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ. ಸೊ ಬೆಳೆಸೋಣ ಅಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದೆಲ್ಲರಿಗೂ ಬರೋಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಂದ ಈ ಅವಕಾಶ ಸಿಕ್ಕಿದ್ದು. ಆಮೇಲೆ ಹೀರೋ ಸರ್, ಆಮೇಲೆ ಹೀರೋಯಿನ್ ಮೇಡಮ್, ನಿಮ್ಮ ಥರ ಹೀರೋಯಿನ್ಸು ಎಲ್ಲ ಪ್ರೊಡ್ಯೂಸರ್ಗೂ ಸಿಕ್ಬಿಟ್ರೆ ಅವ್ರಿಗೆ ಟೆನ್ಷನ್ ಇರೋಲ್ಲ. ಅಂದರೆ ಪ್ರೊಡ್ಯೂಸರ್ಸ್ ಆ್ಯಕ್ಟರ್ಸ್ ಅಂತಾರಲ್ಲ, ಆ ಥರ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಆ್ಯಕ್ಟರ್ಸ್. ಸೊ ಆ ಥರ ಎಲ್ಲರಿಗೂ ಸಿಕ್ಬಿಟ್ರೆ ತಲೆನೋವು ಇರೋಲ್ಲ. ಆಮೇಲೆ ಹೇಳ್ತಾರಲ್ಲ, ಎಲ್ಲ ಈ ಥಿಯೇಟ್ರ್ಗಳಲ್ಲಿ ಸಿನಿಮಾ ನಿಲ್ಲಲ್ಲ, ಕನ್ನಡ ಸಿನಿಮಾ ಯಾರೂ ಬಂದು ನೋಡಲ್ಲ. ಅದಕ್ಕೆ ಡೈರೆಕ್ಟರ್ಗಳಾಗಲಿ ಆ್ಯಕ್ಟರ್ಗಳಾಗಲಿ ಪ್ರಾಬ್ಲಮ್ ಅಲ್ಲ, ಒಂದೇ ಒಂದು ಪ್ರೊಡ್ಯೂಸರ್ಗಳು. ಅಂದರೆ ಸುಮ್ಮನೆ ದುಡ್ಡಿದೆ ಅಂತ ಒಂದು ಪ್ರೊಡ್ಯೂಸರ್ ಮಾಡೋಕ್ಕಿಂತ ಆ ಸಿನಿಮಾ ಬಗ್ಗೆ ನಾಲೆಜ್ ಇಟ್ಕೊಂಬಂದು ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೂ ಜನಗಳ ಹತ್ರ ಹೇಗೆ ತಲುಪಿಸ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಅವ್ರಿಗೂ ಅದು ಮಾಡಿದಾಗ ಇವಾಗ ಸಾರ್ ಮಾಡಿದಾರಲ್ಲ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಎಲ್ಲಾನು ಜೊತೆಗೆ ಇಟ್ಕೊಂಡು ಮುನ್ನುಗ್ಗಿ ಅದು ಮಾಡಿದ್ರೆ, ಸೊ ಒಂದೇನಂತ ಹೇಳಿದ್ರೆ ಸಿನಿಮಾ ಒಂದೇ ಸಿನಿಮಾ ಅಸ್ಟೆಂಟಾಗಿ ಮಾಡಿಬಿಟ್ಟು ಡೈರೆಕ್ಷನ್ ಮಾಡಕ್ಕೆ ಬರ್ತಾರಲ್ಲ, ಅಂಥವ್ರ ಸಂಖ್ಯೆ ಕಮ್ಮಿ ಆಗುತ್ತೆ. ಆವಾಗ ಒಳ್ಳೊಳ್ಳೆ ಸಿನಿಮಾ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅದೊಂದು ಪ್ರೊಡ್ಯೂಸರ್ ಇನ್ನೊಂದು ಸ್ವಲ್ಪ ಎಜುಕೇಟ್ ಆದರೆ ಒಳ್ಳೊಳ್ಳೆ ಸಿನಿಮಾ ಒಂದೇ ಬರುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್, ಕೃಷ್ಣ ಮೇಡಮ್ ಆಗಲಿ, ಕಾರ್ತಿಕ್ ಆಗಲಿ, ಆಮೇಲೆ ಚಾರ್ಲಿ ಆಗಲಿ, ನಮ್ಮ ರಾಜು ಆಗಲಿ, ಪ್ರಶಾಂತ್ ಆಗಲಿ, ಕಿನಾಲ್ ರಾಜ್ ಸರ್ ಆಗಲಿ, ತಬ್ಲಾಣಿಯವರಾಗಲಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೆಲ್ಲ ವರ್ಕ್ ಮಾಡಿದ್ದಕ್ಕೆ ನಾನು ಇಲ್ಲಿರೋದು. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ದಾಸ್ ಸರು, PK ದಾಸ್ ನಮ್ಮ ಗುರುಗಳು,
ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ವಿಜಯೇಶ್ವರ್ ಅವರು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಒಂದು ಸಕ್ಸಸ್ ಮೀಟ್ನಲ್ಲಿ ನಿಂತು ಮಾತಾಡೋದಕ್ಕೇ ಖುಷಿ, ಯಾಕಂದರೆ ಇಡೀ ತಂಡ ಕಾಯ್ತಿರ್ತೀವಿ ಈ ಥರ ಒಂದು ಮೂಮೆಂಟ್ ಬರಲಿ ಅಂತ. ಅದರಲ್ಲೂ ಹೊಸಬರು ಸಿನಿಮಾ ಅಂದಾಗ ಅದರಲ್ಲಿ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನೋಡ್ತಿದ್ದೀವಿ, ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂದರೆ ತುಂಬ ಕಷ್ಟ ಆ್ಯಕ್ಚುಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ. ತುಂಬ ಗ್ರಿಪ್ಪಿಂಗ್ ಸ್ಟೋರಿ ಮಾಡಿದ್ದಾರೆ. ನಾನು ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಕಿರಣ್ ಅವ್ರಿಗೆ ಕರೆದು ಹೇಳಿದೆ, ಕತೆ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಕ್ಸಿಕ್ಯೂಷನ್ ತುಂಬ ರಿಯಲಿಸ್ಟಿಕ್ ಆಗಿದೆ. ಚಂದನ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಫೋನ್ ಮಾಡಿ ಕೂಡ ಹೇಳಿದೆ, ಬಿಕಾಸ್ ರಿಲೀಸ್ ಟೈಮಲ್ಲಿ ತುಂಬ ಬ್ಯುಸಿ ಇದ್ದರು. ನಂತರ ಟೈಮ್ ತೊಗೊಂಡು ಫೋನ್ ಮಾಡಿ ಹೇಳಿದೆ. ಸೊ ಅವರ ಒಂದು ಹ್ಯೂಮರ್ ಆಸ್ಪೆಕ್ಟ್ಸ್ ಆಗಿರಲಿ ಆ್ಯಂಡ್ ಒಂದು ಇಡೀ ಕಥೆನ ತೊಗೊಂಡೋಗಿರೋ ರೀತಿ ಚೆನ್ನಾಗಿದೆ. ಆ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಕೊನೆಯಲ್ಲಿ ನೆಗೆಟಿವ್ ಆಗಿ ಬಂದು ಹೀರೋ ಆದರು ನವರಸನ್ ಸರು. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಹೌದು, ಅದೊಂದು ಟ್ವಿಸ್ಟ್ ಅಂತೂ ತುಂಬ ಸಿನಿಮಾಗೆ ತುಂಬ ಇಂಪಾರ್ಟೆಂಟು. ಸೊ ಹೀರೋಯಿನ್ ಅಪೂರ್ವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇಡೀ ತಂಡಕ್ಕೆ ಶುಭಾಶಯ. ಥ್ಯಾಂಕ್ ಯು ಸೊ ಮಚ್. ಇನ್ನು ಸಿನಿಮಾ ನೋಡದೆ ಇರೋರು ಇವ್ರ ಮಾತು ಕೇಳ್ಕೊಂಡು ಮಾತ್ರ ಹೋಗ್ಬೇಡಿ. ರಾಜೇಶ್ ಸರ್ ದಯವಿಟ್ಟು ಬನ್ನಿ. ಅಣ್ಣ ವೆಂಕಟೇಶ್ನ ನೀವು ಬನ್ನಿ. ಅನಿಲ್ ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಮರ್ತೋಗ್ಬಿಟ್ಟಿದೆ ಹೇಳೋದು. ಒಂದು ನಿಮಿಷ. ರಾಜೇಶ್ ಸರ್ ಮತ್ತು ವೆಂಕಟೇಶ್ ಸರು ಫಸ್ಟ್ ಡೇ ನಮ್ಮ ಸಿನಿಮಾ ಸ್ಟಾರ್ಟ್ ಆದಾಗಿಂದನೂ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಇದ್ದಾರೆ. ಇಬ್ಬರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ವಿಶಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ನಮ್ಮ ಸಿನಿಮಾ ಮೇಲೆ ಕೊಟ್ಟಂತಹ ಒಂದು ಪ್ರೋತ್ಸಾಹ ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಟು ನವರಸನ್ ಸರ್, ಕಿರಣ್, ಚಂದನ್ ಬ್ರದರ್ ಮತ್ತು ಅಪೂರ್ವ ಅವರಿಗೆ, ದ ಎಂಟೈರ್ ಟೀಮ್ ಆಫ್ ಸೂತ್ರಧಾರಿ. ಆನ್ ಬಿಹಾಫ್ ಆಫ್ ಸೂತ್ರಧಾರಿ ಟೀಮ್ ಎಂಟೈರ್ ಮೀಡಿಯಾ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟಿಗೆ ನೀವು ರೀಚ್ ಮಾಡಿದ್ದಕ್ಕೆ ನಮಗೆ ಈ ಸಕ್ಸಸ್ ಕಾಣಕ್ಕೆ ಸಾಧ್ಯ ಆಗಿದ್ದು. ಅದರ ಜೊತೆಗೆ ಎಂಟೈರ್ ಕರ್ನಾಟಕ ಜನತೆಗೆ ಈ ಸಿನಿಮಾನ ಮೆಚ್ಚಿ ಹಾರೈಸಿದ್ದೀರ. ಇದು ಒಂದು ದೊಡ್ಡ ಸಕ್ಸಸ್ ಆಗಿದೆ. ಸೊ ಯಾರ್ಯಾರು ಸಿನಿಮಾಗಳನ್ನ ನೋಡಿಲ್ಲ ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇನ್ನೂ ಒಂದಷ್ಟು 50 days 100 daysವರೆಗೂ ಸಿನಿಮಾ ಹೋಗಲಿ ಅಂತ ಹಾರೈಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿಬಡಿ. ನಾನು ಆಗಲೇ ಮಾತಾಡಿ ಒಳ್ಳೇದಾಗಲಿ ಅಂತೇಳಿ ಅಲ್ವಾ. ಓಕೆ, ಎಂಟೈರ್ ಸೂತ್ರದ ಟೀಮ್ಗೆ ತುಂಬ ಒಳ್ಳೇದಾಗಲಿ. ನೆಕ್ಸ್ಟ್ ಇವ್ರು ಇನ್ನೂ ಬಿಡಲ್ಲ, ನವರಸನ್ ಇನ್ನೂ ಇದೆ. ಇದನ್ನ ನಮ್ಮ ಮಾಧ್ಯಮದವರು ಇದ್ರದ್ದೇ ಇದು ಸಕ್ಸಸ್ ಮೀಟೇ ಲಾಸ್ಟು ಅಂತಲ್ಲ, ಏನೋ ಕ್ರಿಯೇಟ್ ಮಾಡ್ತಾ ಇರ್ತಾರೆ. 2 ದಿವಸ ಮುಂಚೆ ಹೇಳ್ತಾರೆ, ಅಣ್ಣ 24, 28 2 ದಿವಸ ಬ್ಲಾಕ್ ಮಾಡಿಬಿಡಿ ಅಂತಾರೆ. ಇದೇನು ಅಂತ ಗೊತ್ತಿರಲ್ಲ. ಆಮೇಲೆ ಸಸ್ಪೆನ್ಸ್ ಆಗಿ ಹೇಳ್ತಾರೆ. ಸೊ ಎನಿವೇ 25 days 50 ದಿವಸ ಫಂಕ್ಷನ್ ಇಲ್ಲೇ ಮಾಡಿ ಸರ್. ಹೌದಾ ಸರ್? ನೋಡಿ 50 ದಿವಸಕ್ಕೆ ಅಂತ ಕಮಿಟ್ ಮಾಡಿದ್ದಾರೆ. ಇಂತಿರ್ಗಾ ಮಾಡಕ್ಕೆ ಹೋಗ್ಬೇಡಿ ಬೇರೆ. ಹೌದು, ಖಂಡಿತ 100%. ಸೊ ಒಳ್ಳೇದಾಗ್ಲಿ. ಇದು ಪಾಪ ಎಲ್ಲರೂ ಕೇಳ್ತಾರೆ, ಮಾಧ್ಯಮದವರು ಮಾತಾಡ್ತಾರೆ. ಖಂಡಿತ ಅಲ್ಲಿ ಏನ್ ಮಾತಾಡೋರು ಅಷ್ಟೇ ಹೇಳ್ಬಿಟ್ರೆ ಆಯ್ತು. ಬೇಕಾದ್ರೆ ಅದಕ್ಕೆ ಲೀಡ್ ಚಂದನ್ ಕೊಡ್ತಾರೆ. ಹೌದು, ಚಂದನ್ ಕೊಡಿ. ಚಂದನ್ ಪ್ಲೀಸ್. ಜೀಪ್ ಮೇಲೆ ಅಲ್ಲ, ಲಾಸ್ಟ್ ಡೈಲಾಗ್ ಹೇಳಿ. ಸಿನಿಮಾದ ಕೊನೆ ಡೈಲಾಗ್ ಅವನೇ ಹೇಳೋದು. ಈಗ ಹೇಳಪ್ಪ, ಇಲ್ದಾರೆ ತೂತ ಮಾಡ್ತಾರೆ. ತಲೆ ಸುತ್ತ ಬಿದ್ಬಿಡ್ತಾನ ಅಂತ ಅಷ್ಟೇ. ಅವನಿಗೆ ತಲೆ ಸುತ್ತಿದೆ ಅಂತ ಬಿಡಿ, ಪರವಾಗಿಲ್ಲ. ಏನು ಮಾಡ್ತಾ ಇಲ್ಲ ಅವನು. ಹಾ ಅಣ್ಣ ಕಡೆಗೆ ಕೆಲವು ಕಲಾವಿದರು ಖಂಡಿತ ಮಿಸ್ ಆಗಿದ್ದಾರೆ. ಇಟ್ಸ್ ಓಕೆ, ಯಾರು ಬಂದ್ರು ಬಂದಿಲ್ಲ ಅಂದ್ರು. ಅದೇ ಅವರೆಲ್ಲ ಏನು ಗೊತ್ತಾ, ಸಿನಿಮಾ ಆಗೋವರೆಗೂ ಒಂಥರ ಇರ್ತಾರೆ, ಸಿನಿಮಾ ಆದ್ಮೇಲೆ ಇನ್ನೊಂಥರ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದು ಎಲ್ಲರನ್ನೂ ಒಂದೇ ಥರ ಇರಬೇಕು ಅಂದ್ಕೊಳ್ಳೋದು ನಮ್ಮದು ತಪ್ಪು. ಆಮೇಲೆ ಎಲ್ಲರೂ ಒಂದು ಏನಂತಾರೆ, ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ, ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಇರ್ತಾರೆ ಅಂದ್ಕೊಳ್ಳೋದು ಅದು ತಪ್ಪೇ. ನಮಗೇನು ನಮ್ಮ ಜೊತೆ ಇರೋರು ಒಳ್ಳೆಯವರಾಗಿರೋರಿಗೆ ನಾವು ಸಪೋರ್ಟ್ ಮಾಡ್ಬೇಕಷ್ಟೇ. ಒಳ್ಳೆಯವರಾಗಿ ಇರ್ತಾರೆ ಅಂತ ಸಪೋರ್ಟ್ ಮಾಡೋದು, ಒಳ್ಳೆಯವರಾಗಿ ಇದ್ದವ್ರಿಗೆ ಸಪೋರ್ಟ್ ಮಾಡೋಣ, ಮುಂದೆ ತಗೊಂಡೋಗೋಣ.
ಸಿನಿಮಾ ಗೆದ್ದಿದೆ, ಸಿನಿಮಾ ಮಾತಾಡುತ್ತೆ, ನಾವೇನು ಮಾತಾಡೋದಿಲ್ಲ. ನೋ ನೆಗೆಟಿವ್ಸ್, ಓನ್ಲಿ ಪಾಸಿಟಿವ್ ಹೋಗ್ತಾರೆ ನೋಡಿ. ಅವ್ರು ನೆಗೆಟಿವ್ ಬಂದ್ಬಿಡ್ತದೆ, ಓಡೋಗ್ಬಿಟ್ರು ಸ್ಟೇಜ್ ಬಿಟ್ಟು. ಕಷ್ಟ ಅಂದ್ರೆ ಜೊತೆ ನಿಂತ್ಕೋಬೇಕು ತಾನೆ ಹೀರೋ. ನನ್ನ ಬಿಟ್ಟೆ ಓಡೋಗ್ಬಿಟ್ರು ನೋಡಿ. ಹಿಂಗೆ ನಮ್ಮ ಹೀರೋ ಕಷ್ಟ ಅಂತ ಬಂದಾಗ ಬಿಟ್ಟು ಹೊಟ್ಟೋಗ್ತಾರೆ. ನಾವ್ ಹೆಣ್ಮಕ್ಳ ವಿಚಾರದಿಂದ ದೂರ ನಾವು ಬರೋದಿಲ್ಲ. Thank you.